ಕನ್ನಡದ ಪರಿಸ್ಥಿತಿ ಅತ್ಯಂತ ದುರ್ಗತಿ ದುಸ್ಥಿತಿ. ಹೇಳಿದೆ ಈಗ ಇದೇ ಸೇಮ್ ರೀಸನ್, ಇದೇ ಕಾರಣ ಎಲ್ಲ ಕಡೆ. ಎಲ್ಲರೂ ತಮ್ಮ ರಾಜಕೀಯ ತನ್ನ ಬೇಳೆ ಬೇಯಿಸ್ಕೊಳ್ಳೋದು ಅಧಿಕಾರ ಹಿಡಿದಕ್ಕಾಗಿ ಬಡ್ದಾಡ್ತಾ ಇದ್ರೆ ಕನ್ನಡ ಉಳಿವಿಗಾಗಿ ಅಲ್ಲಿ ಜನ ಅವರ ಬಡ್ದಾಡಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದು ಹೋಗೋದು ಯಾವಾಗ ಅಂತಿದ್ದು, ಯಾವಾಗ ಆಗ್ತದೆ? ಡಿ ಡಿ ಪಿ ಅನ್ನು ಹೇಳ್ತಾರೆ, RS ಸೀತಾರಾಮನ್ ಡಿ ಡಿ ಪಿ ಹೇಳ್ತಾರೆ, ಬೆಳಗ್ಗೆ ಆಳದಲ್ಲಿ ಕೊರತೆ ಇರುವುದು ಗಮನಕ್ಕಿದೆ. ಓಹೋ ತಿಳ್ಕೊಂಡಿದ್ದಾರೆ ನಮ್ಮ ಗುರುಗಳು, ಗಮನಕ್ಕದ ರೀ. ಪರಿಹಾರ ಯಾವಾಗ? ಡಿ ಡಿ ಪಿ ಹೇಳ್ತಾರೆ RS ಸೀತಾರಾಮ ಅವರು ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕೈಗೊಳ್ಳಲಾಗುವುದು. ಇನ್ನೂ ಕೈಗೊಂಡಿಲ್ಲ, ಇನ್ನು ಮುಂದೆ ಇನ್ ಫ್ಯೂಚರ್ ನೋಡಿರಿ ಗೊತ್ತೈತಿ, ಗಮನಕ್ಕೆ ಬಂದೈತಿ, ಸ್ವಲ್ಪ ತಡೀರಿ ಅಂದು. ಎಷ್ಟು ದಿವಸ ತಡೀತು? ಟೈಮ್ ಲಿಮಿಟ್ ಇಲ್ಲಲ್ಲೇ. ಮಾಡೋನು ನೋಡೋನು ಹೇಳೋನು ಬರೋನು ಏನಿವೆಲ್ಲ. ಈ ಭಾಷೆ ಹೋಗ್ಬೇಕಾಗ್ಯದ. ಗೊತ್ತಿದ್ದು ಇಲ್ಲಿವರೆಗೆ ಮೌನ ಅದಲ್ಲ. ಏನೋ ಪೇಪರ್ ಹೋಗಿ ಕೇಳಿದ ತಕ್ಷಣ ನಮ್ಮ ಚಂದ್ರಶೇಖರ್ ಅವ್ರು ಹೋಗಿ ಕೇಳಿದಾಗ ನೋಡ್ರಿ ಮಾಡೋಕ್ಕೈತೀವಿ ಅಂತ ಹೇಳ್ತಾರೆ. ಇದು ಯಾಕೆ ಮಾತ್ರ ಇವತ್ತು ಮತ್ತು ನಾವು ಒತ್ತು ಹೇಳಬೇಕಾಗಿದೆಪ್ಪ ಅಂದರೆ ಇದು ಎಲ್ಲರ ಕರ್ತವ್ಯನೂ ಎಚ್ಚರಿಸ್ಬೇಕಾಗಿ ಸರ್ಕಾರದ ನಮ್ಮ ಕರ್ತವ್ಯ. ಅವರು ಎಚ್ಚರಗೊಂಡು ಜಲ್ದಿ ಮಾಡಬೇಕಾಗಿದೆ. ಇವತ್ತು ಉಸ್ತುವಾರಿ ಸಚಿವರು ಸತೀಶ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಬಾರ್ಡರ್ ಮೇಲೆ ಯಾರಿದ್ದಾರೆ ಅವರೆಲ್ಲರೂ ಅಲ್ಲಿ ಸಾರಿಗಳು ಹೋಗಿ ಚೆಕಪ್ ಮಾಡಿಕೊಂಡು ಅವು ಯಾವ ಸ್ಥಿತಿಗತಿಗಳಿದ್ದಾರೆ, ಅವ್ರು ಏನು ಮಾಡಬೇಕು